ಸೊ ಹಲೋ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇಲ್ಲಿ ಕಲಾವಿದರುಗಳ ಮೂರ್ತಿ ಹೆಂಗ್ ಮಾಡತ್ತಾರು ಅನ್ನೋದನ್ನ ಈ ವಿಡಿಯೋ ಫುಲ್ ನೋಡತ್ತೀರಂದ್ರ ಆದಷ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೋಕುಮಾರ್ ಯಾರಪ್ಪ ಅಂತಂದ್ರ ಜೋಕ ಮತ್ತು ಜ್ಯೇಷ್ಠ ದೇವಿಯ ಮಗ ಆದ ಇವನ ಬಗ್ಗೆ ಸಾಕಷ್ಟು ಕಥೆಗಳದಾವು. ಸೊ ಫ್ರೆಂಡ್ಸ್, ಇದನ್ನ ಪೂಜೆ ಯಾರು ಮಾಡ್ತಾರಪ್ಪ ಅಂತಂದ್ರ ರೈತರ ಹೆಣ್ಮಕ್ಳು ಬಹಳ ಮಾಡ್ತಾರು. ಯಾಕಪ್ಪ ಅಂತಂದ್ರ ಒಂದಿನ ಜೋಕುಮಾರ್ ಕುದುರೆ ಮ್ಯಾಗ ಹೋಗುತ್ತ ಮುಂದ ಅವನ ಮ್ಯಾಲ ಇರೋ ಹೊದಿಕೆ ಮ್ಯಾಗ ಬಿದ್ದ ತಕ್ಷಣ ಪೂರ್ತಿ ಮಳೆ ಬರಕ್ ಸ್ಟಾರ್ಟ್ ಆಕೈತಿ. ಅದಕ್ಕ ರೈತರ ಹೆಣ್ಮಕ್ಳು ತಮ್ಮ ಬೆಳೆ ಚೆನ್ನಾಗಿ ಬರ್ಲಿ ಅಂತ ಇದನ್ನ ಪೂಜೆ ಮಾಡ್ತಾರು. ಸೊ ಫ್ರೆಂಡ್ಸ್, ಮತ್ತೊಂದೇನಂದ್ರ ಅಗಸರ ಜೋಕುಮಾರನ್ ಪೂಜೆ ಮಾಡಿ ಆತನ ಭಕ್ತರಾಗ್ತಾರು. ಜೋಕುಮಾರ್ ಬಗ್ಗೆ ಜಾನಪದ ಕಥೆಗಳು ಅದಾವು. ಮತ್ತ ಭಾದ್ರಪದ ಮಾಸ ಅಷ್ಟಮಿ ಒಳಗ ಶಿವಗಣದಲ್ಲಿರುವ ಗಣಪತಿ ಹುಟ್ಟಿ 3ನೇ ದಿನಕ್ಕ ಜೋಕುಮಾರ್ ಹುಟ್ಟಿ 7ನೇ ದಿನಕ್ಕ ಜೋಕುಮಾರ್ ಸಾಯ್ತಾನು. ಫ್ರೆಂಡ್ಸ್, ಜೋಕುಮಾರ್ ಎಂಡಿಗೆ ಸಾಯ್ತಾನು. ಸೊ ಫ್ರೆಂಡ್ಸ್, ಜೋಕುಮಾರ್ ನೋಡಕ್ ಹೆಂಗಿದಪ್ಪ ಅಂತಂದ್ರ ಅಗಲವಾದ ಮಾರಿ, ಮುಖ ಸಿಟ್ಟವಾಗಿರುವ ಮುಖ, ಕಣ್ಣುಗಳ, ದೊಡ್ಡ ದೊಡ್ಡ ಮೀಸೆಗಳ, ಗಡ್ಡುಗಳ. ಇನ್ನೊಂದ್ ಕತಿ ಏನಪ್ಪಾ ಅಂತಂದ್ರ ಈ ಜೋಕುಮಾರನ್ನ ಬೆಸ್ತರೆ ಹೆಣ್ಮಕ್ಳ ಬುಟ್ಟಿ ಒಳಗ್ ಹಾಕೊಂಡ ಬೇವಿನ ತಪ್ಲನ್ನ ಇಟ್ಕೊಂಡ ಗೌಡ್ರ ಮನೆಗೆ ಹೋಗಿ ಬೆಣ್ಣೆಯಿಂದ ಜೋಕುಮಾರನ ಬಾಯಿಗೆ ಸವಿರಿ 7 ದಿನ ಆಗೋ ಮಠ ಮನೆ ಅಡ್ಡವಾಗಿ ಜಾನಪದನ ಹಾಡನ್ನ ಹಾಡ್ಕೋತ ಹೋಗ್ತಾರು. ಮತ್ತ ಚರಗ ಹಮಲಿ ಪ್ರಸಾದನ ಜೊತೆ ಮತ್ತ ಬೇವಿನ ತಪ್ಲನ್ನು ರೈತರಿಗೆ ಕೊಡ್ತಾರು. ಆ ರೈತರ ಚರ್ಗಿಗಳನ್ನ ತಮ್ಮ ಹೊಲೆಗದ್ದೆ ಒಳಗ ಹಾಕ್ತಾರು. ಇದರಿಂದ ಬೆಳೆ ಚೆನ್ನಾಗಿ ಬರ್ತೈತಿ ಅನ್ನೋದ ಒಂದು ನಂಬಿಕೆ ಐತಿ. ಫ್ರೆಂಡ್ಸ್, ಜೋಕುಮಾರ್ ಊರೆಲ್ಲ ಸುತ್ತಿ ಹುಣ್ಣಿಮೆ ರಾತ್ರಿ ದಿನ ಬುಟ್ಟಿಯನ್ನ ಇಟ್ಟ ಈ ಬುಟ್ಟಿ ಸುತ್ತಾಕ್ತಾರು. ಅದ್ರ ಮ್ಯಾಗ ಮುಳ್ಳು ಇಟ್ಟ ವಾಪಸ್ ಬರಕ್ ಮುಂದ ಆ ಹೆಣ್ಮಕ್ಳಿಗೆ ಸೆರಿಗಿಗೆ ಮುಳ್ಳು ಸಿಕ್ಕೋತೈತಿ. ಆಗ ಆ ಊರಿನ ಗಂಡ ಮಕ್ಳ ಏನ್ ತಿಕ್ಕೋತಾರಪ್ಪ ಅಂತಂದ್ರ ಜೋಕುಮಾರ್ ಸೆರೆ ಇಳದಪ್ಪ ಅಂತಂತ ತಿಳ್ಕೊಂಡ ಜೋಕುಮಾರನ ತಲೆ ಬುರ್ಡಕ್ಕ ಜೋರಾಗಿ ಕಟ್ಟಿಗೆಯಿಂದ ಬೀಸ್ತಾರು. ಅವಾಗ ತಲೆ ಅಂಗಾತಿ ಬಿತ್ತಂದ್ರ ಮಳೆ ಚಲೋ ಬರ್ತೈತಿ ಅಂತಾರು. ಇಲ್ಲಂದ್ರ ಉಲ್ಟಾ ಬಿತ್ತಂದ್ರ ಬರಗಾಲ ಬರ್ತೈತಿ ಅನ್ನೋದ ಗ್ರಾಮೀಣ ಜನರ ನಂಬಿಕೆ ಐತಿ.